ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಮನಗರದ ಸ್ಟೇಜ್ ಮೇಲೆ ಹೇಳಿದ್ರು ದರ್ಶನ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಭೇಟಿಯಾಗ್ತೀನಿ ಅಂತ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ನಿನ್ನೆ ಭರವಸೆ ಕೊಟ್ಟಿದ್ರು ಡಿ ಬಾಸ್ ಅಭಿಮಾನಿಗಳಿಗೆ ರಾಮನಗರದ ಸ್ಟೇಜ್ ಮೇಲೆ ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ಅಂತ. ಈಗ ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್, ಜೋಗಿ ಪ್ರೇಮ್, ನಿರ್ದೇಶಕ ಪ್ರೇಮ್ ಕೂಡ ವಿಜಯಲಕ್ಷ್ಮಿ ಅವರ ಜೊತೆ ಆಗಮಿಸಿದ್ದಾರೆ. ನಿನ್ನೆ ರಾಮನಗರದಲ್ಲಿ ವಿಜಯಲಕ್ಷ್ಮಿ ಭೇಟಿ ಬಗ್ಗೆ ಡಿಕೆ ಶಿವಕುಮಾರ್ ಅವರು ತುಂಬಿದಂತಹ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಸದಾಶಿವನಗರದ ಮನೆಗೆ ದಿನಕರ ತೂಗುದೀಪ್, ವಿಜಯಲಕ್ಷ್ಮಿ, ಜೋಗಿ ಪ್ರೇಮ್ ಆಗಮಿಸಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಬೆಳಿಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಅದರಂತೆ ಅವರ ಭರವಸೆಯಂತೆ ಈಗ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ, ಅವರ ಸಹೋದರ ದಿನಕರ್ ತೂಗುದೀಪ್, ನಿರ್ದೇಶಕ ಪ್ರೇಮ್ ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಸದಾಶಿವನಗರದ ಮನೆಗೆ ಬಂದಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಯಾವ ಮಾತುಕತೆ ಆಗತ್ತೆ? ನಟ ದರ್ಶನ್ ಕೊಲೆ ಕೇಸ್ ಸಂಬಂಧಪಟ್ಟಂಗೆ ಮಾತುಕತೆ ಸಹಜವಾಗಿ. ಹೀಗಾಗಿ ಕುತೂಹಲವನ್ನ ಮೂಡಿಸಿದ ಡಿಕೆಶಿ ಮತ್ತು ವಿಜಯಲಕ್ಷ್ಮಿ ಅವರ ಈ ಒಂದು ಭೇಟಿ ಯಾವ ರೀತಿಯಾದಂತಹ ಸಹಕಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಡ್ತಾರೆ? ಹಾಗಾದ್ರೆ ದರ್ಶನ್ ಸಹೋದರ ದಿನಕರ ತೂಗುದೀಪ್, ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಿರುವಂತಹ ದೃಶ್ಯವನ್ನ ಒಂದು ಭಾಗದಲ್ಲಿ ನೋಡ್ತಾ ಇದ್ರೆ, ಜೋಗಿ ಪ್ರೇಮ್ ಆಗಮಿಸಿರುವಂತಹ ಮತ್ತೊಂದು ದೃಶ್ಯವನ್ನ ನೋಡ್ತಾ ಇದ್ದೀವಿ. ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಒಂದು ಭೇಟಿ. ಭರವಸೆ ಕೊಟ್ಟರು ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾಮನಗರದ ತೆರೆದ ವೇದಿಕೆಯಲ್ಲಿ ಮಾತನಾಡಿದ್ರು. ಅವರು ವೇದಿಕೆಗೆ ಬರ್ತಾ ಇದ್ದಂತೆ ಅಲ್ಲಿದ್ದಂತಹ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗ್ತಾ ಇದ್ರು, ಘೋಷಣೆಗಳನ್ನ ಕೂಗಿದ್ರು. ಡಿ ಬಾಸ್ ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ವಿಜಯಲಕ್ಷ್ಮಿ ಅವರು, ಡಿ ಬಾಸ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬೆಳಿಗ್ಗೆ ಟೈಮ್ ಕೇಳಿದ್ದಾರೆ. ಟೈಮ್ ಕೊಟ್ಟಿದ್ದೀನಿ, ಬೆಳಿಗ್ಗೆ ಅವರ ಜೊತೆ ಮಾತನಾಡ್ತೀನಿ, ಮೀಟ್ ಆಗ್ತೀನಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಈಗ ಮೀಟ್ ಆಗಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಲೈವ್ ನಲ್ಲಿದ್ದಾರೆ. ಕಿರಣ್, ನಿನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರೆದ ಒಂದು ವೇದಿಕೆ ಮೇಲೆ ಮಾತನಾಡಿದ್ರು, ಟೈಮ್ ಕೊಟ್ಟಿದ್ದೀನಿ ವಿಜಯಲಕ್ಷ್ಮಿ ಅವರಿಗೆ ಅಂತ. ಆ ಪ್ರಕಾರವಾಗಿ ಈಗ ಭೇಟಿ ಮಾಡಿದ್ದಾರೆ. ಯಾವ ಒಂದು ಕುತೂಹಲವನ್ನು ಮೂಡಿಸ್ತಾ ಇದೆ? ಯಾವ ರೀತಿಯಾಗಿ ಸಹಕಾರವನ್ನು ಕೊಡಬಹುದು? ಬಹಳಷ್ಟು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ ಈ ಒಂದು ಭೇಟಿ. ಖಂಡಿತ ಅರುಣ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತ ಆಗಿರ್ತಕ್ಕಂಥ ನಟ ದರ್ಶನ್ ಈಗ ಜೈಲಿನಲ್ಲಿರ್ತಕ್ಕಂಥದ್ದು. ಈ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅವರ ಜೊತೆಗೆ ಸಹೋದರ ಆಗಿರ್ತಕ್ಕಂಥ ದಿನಕರು ಮತ್ತೆ ಜೋಗಿ ನಿರ್ದೇಶಕ ಆಗಿರ್ತಕ್ಕಂಥ ಪ್ರೇಮು ಎಲ್ಲರೂ ಸಹ ಬಂದಿರತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ನಿನ್ನೆ ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಅವರು ವಿಜಯಲಕ್ಷ್ಮಿ ಅವರು ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಹೀಗಾಗಿ ನಾಳೆ ಬರೋದಕ್ಕೆ ಹೇಳಿದ್ದೀನಿ ಅನ್ನೋ ಮಾತುಗಳನ್ನ ವೇದಿಕೆಯಲ್ಲೇ ಸಹ ಹೇಳಿದ್ರು. ಹೀಗಾಗಿ ಇವತ್ತು ಅಪಾಯಿಂಟ್ಮೆಂಟ್ ಕೊಡಲಾಗಿತ್ತು. ಅದೇ ರೀತಿ ಸುಮಾರು 9:30 ವೇಳೆಗೆ ವಿಜಯಲಕ್ಷ್ಮಿ, ದಿನಕರ್, ಸಹೋದರ ದಿನಕರು ಮತ್ತೆ ನಿರ್ದೇಶಕ ಪ್ರೇಮ್ ಎಲ್ಲರೂ ಸಹ ಸದಾಶಿವನಗರ ಮನೆಗೆ ಬಂದಿರತಕ್ಕಂಥದ್ದು. ನಟ ದರ್ಶನ್ ಈಗಾಗಲೇ ಜೈಲಿಗೆ ಸೇರಿರ್ತಕ್ಕಂಥದ್ದು. ಈ ನಡುವೆ ನಟ ದರ್ಶನ್ಗೆ ಮನೆ ಊಟ ಬೇಕು ಅಂತ ಹೇಳಿ ಒಂದ್ ಕಡೆ ಕೋರ್ಟ್ ನಲ್ಲಿ ಸಹ ವಿಚಾರಣೆ ನಡೀತಾ ಇರತಕ್ಕಂಥದ್ದು. ಈ ನಡುವೆ ನಟ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ಅವರ ಪತ್ನಿ ಮತ್ತೆ ಸಹೋದರ ಬಂದು ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಏನಕ್ಕೆ ಭೇಟಿ ಮಾಡಿದ್ದಾರೆ, ಏನಾದ್ರೂ ಸಹಾಯ ಕೇಳ್ಕೊಂಡು ಬಂದಿದ್ದಾರಾ? ನಟ ದರ್ಶನ್ಗೆ ಈಗಾಗಲೇ ಮನೆ ಊಟ ಸಿಗ್ತಾ ಇಲ್ಲ ಅನ್ನೋ ಆರೋಪ ಸಹ ಕೇಳಿ ಬಂದಿರ್ತಕ್ಕಂಥದ್ದು. ಹೀಗಾಗಿ ಅವ್ರಿಗೆ ಮನೆ ಊಟ ಬೇಕು, ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇರ್ತಕ್ಕಂಥದ್ದು. ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ಏನಾದ್ರೂ ಸಹಾಯ ಮಾಡಿ
ಕೇಳೋದಕ್ಕೆ ಏನಾದರೂ ಬಂದಿದ್ದಾರಾ, ಅಥವಾ ಈಗಾಗಲೇ ನಟ ದರ್ಶನ್ನ RR ನಗರದಲ್ಲಿರ್ತಕ್ಕಂಥ ಮನೆ ಕೂಡ ಒತ್ತುವರಿ ಆಗಿತ್ತು, ರಾಜಕಾಲುವೆ ಒತ್ತುವರಿ ಆಗಿತ್ತು ಅನ್ನೋ ಆರೋಪ ಸಹ ಕೇಳಿಬಂದಿತ್ತು. ಹೀಗಾಗಿ ಆದರೆ ಈ ಮನೆಗಳನ್ನು ಎಷ್ಟೇ ದೊಡ್ಡ ಯಾರಿದ್ರೂ ಸಹ ಗಣ್ಯ ವ್ಯಕ್ತಿಗಳಿದ್ರಿ, ಯಾರೇ ಇರಲಿ ಅವ್ರ ಮನೆಯನ್ನು ಹೊಡಿತೀನಿ ಅಂತೇಳಿ ಈ ಹಿಂದೆ DK ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಆ ಮನೆಯನ್ನು ಉಳಿಸ್ಕೊಳ್ಳೋದಕ್ಕೇನಾದರೂ ವಿಜಯಲಕ್ಷ್ಮಿ ಬಂದು ಭೇಟಿ ಮಾಡಿದಾರ ಅನ್ನೋದು ಸಹ ಸಂಶಯ ಇರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ ಒಂದ್ ಕಡೆ ಜೈಲಿನಲ್ಲಿದ್ದಾರೆ. ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ಸುಮಾರು 32 ದಿನ ಕಳೀತಾ ಇರ್ತಕ್ಕಂಥದ್ದು. ನಟ ದರ್ಶನ್ ಜೈಲಿನಲ್ಲೇ ಇರ್ತಕ್ಕಂಥದ್ದು. ಸಾಕಷ್ಟು ಆರೋಗ್ಯದಲ್ಲಿ ಸಹ ನಟ ದರ್ಶನ್ಗೆ ಏರುಪೇರಾಗಿರ್ತಕ್ಕಂಥದ್ದು. ಈ ನಡುವೆ ಕೋರ್ಟ್ನಲ್ಲಿ ಒಂದ್ ಕಡೆ ವಿಚಾರಣೆ ನಡೀತಾ ಇದ್ರೆ ನಟ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ಹಿರಿಯ ವಕೀಲರನ್ನು ಕೂಡ ಭೇಟಿ ಮಾಡ್ತಾ ಇದ್ರು. ಈ ನಡುವೆ ರಾಜಕಾರಣಿಯನ್ನ ಮೊದಲನೇದಾಗಿ ಒಬ್ಬ ರಾಜಕಾರಣಿಯನ್ನ ಭೇಟಿ ಮಾಡೋದಕ್ಕೆ ಬಂದಿರತಕ್ಕಂಥದ್ದು. DCM DK ಶಿವಕುಮಾರ್ ಬಳಿ ಏನ್ ಮಾತುಕತೆ ನಡೆಸ್ತಾರೆ, ಏನ್ ಸಹಾಯ ಕೇಳ್ತಾರೆ, ದರ್ಶನ್ ಪರವಾಗಿ ಏನ್ ಸಹಾಯ ಕೇಳಿದ್ದಾರೆ ಅನ್ನೋದಕ್ಕೆ ಸಹ ಇನ್ನೂ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈಗ ಒಳಗಡೆ ಹೋಗಿರ್ತಕ್ಕಂಥ ಅವರು ವಿಜಯಲಕ್ಷ್ಮಿ ಅವರ ಸಹೋದರ ದಿನಕರ್ ಏನ್ ಮಾತುಕತೆ ನಡೆಸ್ತಾರೆ ಅನ್ನೋದು ಸಹ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅರುಣ್, ಓಕೆ ಕಿರಣ್, ಈ ಭೇಟಿ ಯಾಕೆ ಅನ್ನುವಂಥದ್ದು ಒಂದು ಭಾಗ ಆದ್ರೆ, ಒಂದು ಕಡೆ ಅಧಿಕಾರಿಗಳು ಈ ಕೇಸನ್ನ ತುಂಬಾ ಹೈ ಪ್ರೊಫೈಲ್ ಕೇಸ್ ಅನ್ನುವಂಥ ರೀತಿಯಲ್ಲಿ ಟ್ರೀಟ್ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ. ದಟ್ಸ್ ಗುಡ್. ಬಟ್ ಈ ಒಂದು ಹಂತದಲ್ಲಿ, ಈ ಒಂದು ಸಂದರ್ಭದಲ್ಲಿ DCM ಆದಂಥ ಒಬ್ಬರು ಅವರ ಪತ್ನಿಯನ್ನ ಮೀಟ್ ಆಗ್ತಾರೆ, ಮಾತುಕತೆ ಮಾಡ್ತಾರೆ ಅಂದ್ರೆ ಯಾವ ರೀತಿಯಾದಂಥ ಒಂದು ಸಂದೇಶ ಹೋಗುತ್ತೆ? ಖಂಡಿತ ಅರುಣ್, ಇದೊಂದು ಕೆಟ್ಟ ಸಂದೇಶನೇ ಅಂತ ಹೋಗುತ್ತೆ. ಮುಖ್ಯವಾಗಿ ಏನಂದ್ರೆ ನಟ ದರ್ಶನ್ ಕೊಲೆ ಮಾಡಿ, ರೇಣುಕಾಸ್ವಾಮಿ ಕೊಲೆ ಮಾಡಿ, ಅದರಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳೇನಿದ್ದಾರೆ ಬೇಲ್ ಸಿಗಬಾರ್ದು ಅಂತೇಳಿ ಸರ್ಕಾರದ ಪರವಾಗಿ ಸಾಕಷ್ಟು ಸರ್ಕಾರಿ ವಕೀಲರು ವಾದ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ರೀತಿ ಮನೆ ಊಟ ಕೊಡಬಾರ್ದು ಅಂತೇಳಿ ತೀವ್ರತರವಾಗಿ SSP ಪ್ರಸನ್ನಕುಮಾರ್ ಕೋರ್ಟ್ ನಲ್ಲಿ ವಾದ ಮಾಡ್ತಾ ಇದ್ದಾರೆ. ಈ ನಡುವೆ ರಾಜಕಾರಣಿಯನ್ನ ವಿಜಯಲಕ್ಷ್ಮಿ ಭೇಟಿ ಮಾಡಿರ್ತಕ್ಕಂಥದ್ದು ತೀವ್ರ ಕುತೂಹಲ ಮೂಡ್ತಿರ್ತಕ್ಕಂಥದ್ದು. DK ಶಿವಕುಮಾರ್ನ ಏನಕ್ಕೆ ಭೇಟಿ ಮಾಡಿದ್ರು, ರಾಮನಗರದ ಸಭೆಯಲ್ಲೂ ಸಹ ಡಿಬಾಸ್ ಅಂತ ಜನ ಕೂಗ್ತಾರೆ, ಅದಕ್ಕೆ ಅವ್ರಿಗೆ ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅಂತೇಳಿ ಏನು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ DK ಶಿವಕುಮಾರ್ ಅವರು. ಹೀಗಾಗಿ ಎಲ್ಲೋ ಒಂದ್ ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿರೋದು ಯಾವ ಸಂದೇಶ ಕೊಡ್ತಾ ಇದೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡ್ತಿರ್ತಕ್ಕಂಥದ್ದು. ಇಬ್ಬರ ಭೇಟಿ ಏನಕ್ಕೆ ಭೇಟಿ ಆಗ್ತಾ ಇದ್ರೆ, ಏನಾದ್ರೂ ಸಹಾಯ ಕೇಳ್ಕೊಂಡ್ ಬಂದಿದಾರ, ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ಮಾತಾಡೋದಕ್ಕೆ ಬಂದಿದಾರ, ಅಥವಾ ಬೇರೆ ಏನಾದ್ರೂ ವಿಷಯ ಇದೆಯಾ ಅನ್ನೋದ್ರ ಬಗ್ಗೆನೂ ಸಹ ಅಷ್ಟೇ ಅವರು ಹೊರಗಡೆ ಬಂದ ನಂತರ ಸ್ಪಷ್ಟ ಮಾಹಿತಿ ಸಿಗ್ಬೇಕಿದೆ. ಅರುಣ್, ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.